ಥರದೆಲ್ಲ ಈ ಬೆಕ್ಕುಗಳಿಗೆ ಕೊಡಕ್ಕೆ ಹೋಗ್ಬೇಡಿ. ಏನಂದರೆ ಜಾಸ್ತಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಮತ್ತು ಫುಡ್ ಅಲರ್ಜಿ ಆ ಥರ ಏನಾದಾಗೋಕ್ಕೆ ಚಾನ್ಸಸ್ ಇರುತ್ತದೆ. ಮತ್ತು ಈ ಬೆಕ್ಕುಗಳಿಗೆ ಇವಾಗ ಎಷ್ಟು ಆಹಾರನ ಖರ್ಚು ಎಷ್ಟು ಬರುತ್ತೆ ಅಂತ ನೋಡೋಕೆ ಬಂದರೆ ಅಪ್ರಾಕ್ಸಿಮೇಟಾಗಿ ಹೇಳ್ತೀನಿ, ನೋಡ್ಕೊಳ್ಳಿ, 2000 ಇಂದ 4000 ಆಗಬಹುದು. ಮತ್ತು ನಾವು ನೆಕ್ಸ್ಟ್ ನೋಡುವಂಥದ್ದು ಬಂದು ಇದರ ಗ್ರೂಮಿಂಗ್ ಮತ್ತು ಈ ಬೆಕ್ಕುಗಳ ಮೇಂಟೆನೆನ್ಸ್ ಅಂತ ನೋಡೋಕೆ ಬಂದರೆ ಇದು ಪರ್ಷಿಯನ್ ಕ್ಯಾಟ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತದೆ. ಏನಕ್ಕಂದರೆ ಡೈಲಿ ಬ್ರಷಿಂಗ್ ಬೇಕಾಗುತ್ತೆ ಈ ಬೆಕ್ಕುಗಳಿಗೆ. ಏನಕ್ಕಂದರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಈ ಬೆಕ್ಕುಗಳಿಗೆ. ಏನಂದರೆ ಕೂದಲು ಜಾಸ್ತಿ ಇರೋದು ಬಂದು ಅದಕ್ಕೆ ಈ ಥರ ನೀವು ಬಾಚ್ತಾ ಇರಬೇಕು ಡೈಲಿ. ಮತ್ತು ಅದು ವಾರಕ್ಕೆ 1 ಬಾರಿ ಬಂದು ನೀವು ಅದನ್ನು ಸ್ನಾನ ಮಾಡಿಸಬೇಕು. ಅದರ ಕಿವಿಗಳಲ್ಲಿ ಬಂದು ನೀರು ಹೋಗ್ದಿಲ್ಲ ನೋಡ್ಕೊಬೇಕು. ಮತ್ತು ಅದರ ಕಣ್ಣು ಬಂದು ಕ್ಲೀನ್ ಮಾಡಬೇಕು. ಏನಕ್ಕಂದರೆ ಅದು ಕಣ್ಣ ಹತ್ರ ಬಂದು ಒಂಥರ ಚಿಕ್ಕದಾಗೇನೋ ಕಣ್ಣಿಂದ ಆಚೆ ಬರ್ತಾ ಇರುತ್ತೆ, ಅಂದರೆ ವೇಸ್ಟ್ ಥರ ಅದು ಬಂದು ಮಲಗಿಯೋದಲ್ಲದೆ ಬರುತ್ತಲ್ಲ ಆ ಥರ ಅದು ಡೈಲಿ ಬಂದು ನೋಡಿ ಕ್ಲೀನ್ ಮಾಡಿ ಇಟ್ಕೊಳ್ಳೋ ತಲೆ ಏನಾದರೂ ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಅದರ ಉಗುರು ಬಂದು ಟ್ರಿಮ್ ಮಾಡ್ತಾ ಇರಬೇಕು ರೆಗ್ಯುಲರ್ ಆಗಿ. ಏನಕ್ಕಂದರೆ ಅದಕ್ಕೆ ಉಗುರು ಬಂದು ಜಾಸ್ತಿ ಇರೋದ್ರಿಂದ ಬಂದು ಏನಾದರೂ ನಿಮಗೆ ಪರ್ಚಕ್ಕೆ ಎಲ್ಲ ಏನಾದ್ರು ಗಾಯ ಮಾಡೋಕ್ಕೆ ಚಾನ್ಸಸ್ ಇರುತ್ತದೆ ಜಾಸ್ತಿ.